ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವ್ಲಾಗ್ನ ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾತ್ರಿ ನಮ್ಮಮ್ಮ ಇಟ್ಟಿರುವಂಥ ತಾಮ್ರದ ಗ್ಲಾಸಲ್ಲಿ ನೀರನ್ನ ಕುಡಿದು ಡೇನ ಸ್ಟಾರ್ಟ್ ಮಾಡಿದೆ. ಸೊ ಬೆಳಗ್ಗೆ ನನಗೆ ಎಂಗೇಜ್ಮೆಂಟ್ ಬ್ರೈಡ್ ಇತ್ತು, ಹೊಸಕೋಟೆ ನಿಯರ್ ಬೈ ಇತ್ತು ಅವರ ಒಂದು ಪ್ಲೇಸ್ ಕೂಡ. ಸೊ ಇವರು ನನ್ನ ಕ್ಲೈಂಟ್ ಸೋನಾ ಅಂತ, ಅವ್ರಿಗೆ ಎಂಗೇಜ್ಮೆಂಟ್ ಲುಕ್ ಮಾಡಿದ್ದೆ. ಐ ಮೇಕಪ್ ಮತ್ತು ಲಿಪ್ಸ್ಟಿಕ್ ಅವ್ರ ಸೆಕೆಂಡ್ ಸಾರಿಗೆ ಮ್ಯಾಚ್ ಆಗೋ ಥರ ಲುಕ್ ಕಂಪ್ಲೀಟ್ ಮಾಡಿ ಬಂದಿದ್ದೆ. ಸೊ ಮನೆಗೆ ಬಂದರೆ ನಮ್ಮ ಅತ್ತೆ ಇಷ್ಟು ನೀಟಾಗಿ ತುಳಸಿ ಪೂಜೆ ಮಾಡಿದರು. ತುಳಸಿ ಪೂಜೆ ಮುಗಿಸ್ಕೊಂಡು ಡೈರೆಕ್ಟಾಗಿ ರೆಡಿಯಾಗಿ ನಾನು ಗೃಹ ಪ್ರವೇಶ ಆಗೋದೆ. ಸೊ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದು ಮುಗಿಸ್ಕೊಂಡು ಹೊರಟೋಗಿದ್ರು. ನಮ್ಮ ಅತ್ತೆ ಒಬ್ಬರಿದ್ದರು. ಸೊ ಇವರು ಕೂಡ ಆಲ್ಮೋಸ್ಟ್ ಹೋಗೋ ಸ್ಟೇಜಲ್ಲಿದ್ದರು. ನಾನು ಅವ್ರನ್ನ ಹೇಳ್ಕೊಂಡು ಬಂದೆ ಬನ್ನಿ ಅಂತ. ಸೊ ಇದು ನಮ್ಮ ಅಣ್ಣ ಮನೆ. ಚಾಯ್ತಾ ಶರು ಕೊಡು, ಏನಾಗಲ್ಲ. ಕಿಸಿ ಕೊಡು, ಒನ್ ಕಿಸಿ ಪ್ಲೀಸ್. ಓಕೆ ಕಮ್. ಯಾಕೆ ಇಷ್ಟ ಆಗ್ಲಿಲ್ವಾ? ಶೋ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಅಬ್ಸರ್ವ್ ಮಾಡ್ಲಿಲ್ಲ. ಏನ್ ರೇಕ್ಸಿಂಗ್ ಆಗೋಯ್ತು. ಇದು ಕೆಳಗಡೆ ಇಡೋದೇನಾ? ಮಂಚದ ಗಂಡು ಯಾವಾಗ್ಲೂ ನಂಗೆ ಬೈತಿರ್ತಾರೆ. ಎಲ್ಲಿ ಕರೆದ್ರು ಕಳ್ಸಲ್ಲ, ಕಳ್ಸಲ್ಲ. ನಮ್ಮಿಬ್ರು ಅಂದ್ರೆ ಹೊಟ್ಟೆ ಕಿಚ್ಚು ನಮ್ಮಿಬ್ರು ನೋಡಿದ್ರೆ. ಇವರು ನಮ್ಮ ಅಕ್ಕೆ ಅಂದ್ರೆ ನಮ್ಮ ಅಣ್ಣ ಇದಾರಲ್ಲ, ಅವ್ರ ಅಣ್ಣನೇ. ಓಕೆ ಓಕೆ ಹಾಯ್. ಇವರೇ ಫಸ್ಟ್ ಅವರೇ ಮನೆಗೆ ಇವರೇ ಫಸ್ಟ್. ಸುಸೆ ಚೆನ್ನಾಗಿದ್ದಾರೆ. ನಿಮ್ದು ಇದೆಲ್ಲ ಚಾನಲ್ ಏನ್ ಮಾಡಿದ್ರಿ? ಡಿಲೀಟ್ ಮಾಡ್ಬಿಟ್ರಾ? ಎಷ್ಟು ರೇಖಾಸ್ ಕಿಚನ್. ರೇಖಾ ಗೊತ್ತಾ? ಹೆಂಗ್ ಗೊತ್ತು ನಿನಗೆ? ನಿಮ್ ಬಿಟ್ಟು ಎಲ್ರಿಗೂ ಗೊತ್ತು. ಹೇಗಿದ್ದೀರಾ? ಕೃಷ್ಣ. ಓ ಕೃಷ್ಣ. ಯಾರು ಮಾಡಿದ್ರು? ಇಲ್ಲ ನಾನ್ ಮಾಡಿಲ್ಲ. ಇದು ಅಡುಗೆ ಮಾಡಿದ್ವಿ. ಇವತ್ತು ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಡೆಕೋರ್ ಮಾಡಿರೋದು ನಮ್ಮ ರೇಖಾಸ್ ಕಿಚನ್ ಅವರು. ಎಷ್ಟು ಚೆನ್ನಾಗಿದೆ ಅಂದ್ರೆ, ಸೊ ನಮ್ಮ ಅಣ್ಣ ಆಕ್ಚುಲಿ ಬೇರೆಯವ್ರಿಗೆ ಒಪ್ಪಿಸ್ಬಿಟ್ಟಿದ್ರು ಆಯ್ತಾ. ನಾನು ಕ್ಯಾನ್ಸಲ್ ಮಾಡಿ ಹಠ ಮಾಡಿ ನನಗೆ ನನ್ನ ಫ್ರೆಂಡ್ನೇ ತಗೋಬೇಕು, ಅವ್ರ ಕೈಯಲ್ಲೇ ಮಾಡಿಸ್ಬೇಕು ಅಂತ ಹೇಳಿ ಅಡ್ವಾನ್ಸ್ ಮಾಡಿರೋದು ಕ್ಯಾನ್ಸಲ್ ಮಾಡಿಸಿ ನನ್ನ ಫ್ರೆಂಡ್ನೇ ಬುಕ್ ಮಾಡಿಸಿದೆ. ಸೊ ಹಿಯರ್ ಇಸ್ ದ ಔಟ್ಪುಟ್. ಸಕರಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಸೊ ಸ್ಮಾಲ್ ಡಾಲ್ಸ್. ಆಮೇಲೆ ನನ್ನ ಮೇಲೆ ನೋಡಿಲ್ಲ ಹೇಗೆ ಮಾಡಿದ್ದೀರಾ ಅಂತ. ಇಟ್ಸ್ ವೆರಿ ಕ್ಯೂಟ್, ನೈಸ್. ಅಂದರೆ ಸಿಂಕ್ ಯಾರು ಯೂಸ್ ಮಾಡಬಾರ್ದು ಅಂತ ನೀರು ಹಾಕ್ಬಿಟ್ಟು. ಸೊ ಯಾರು ವಿಡಿಯೋ ಮಾಡೋಕ್ಕೂ ಬಿಡ್ತಾ ಇಲ್ಲ. ಲೈಕ್ ಎಲ್ಲರೂ ಬಂದು ನೋಡ್ತಾ ಇರೋದ್ರಿಂದ ಬೆಳಗ್ಗೆ ಮೇಕಪ್ ಇತ್ತು 10 o'clock. ಸೊ ಮುಗಿಸ್ಕೊಂಡು ಬಂದೆ. ನಮ್ಮ ಅಕ್ಕ ಅವ್ರು ಬಂದಿದ ತಕ್ಷಣ ಹೇಳಿದ್ರು, ಯಾರು ಮಾಡಿದ ಅಡುಗೆ ಮಾಡಿದ ಅಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಸೂಪರ್, ನಂಗೆ ತುಂಬಾ ಇಷ್ಟ ಆಗಾಯ್ತು. ನಾವು ಎಷ್ಟೇ ಎಷ್ಟೇ ಗೊತ್ತು ಅಂದ್ರೆ ನಾವೆಲ್ಲ ಕಡೆ ನೋಡಿದ್ರೆ ಫೋಟೋ, ಒನ್ ಫೋಟೋ ಪ್ಲೀಸ್. ಲಡ್ಡು ಅದ್ ಲೂಸ್ ಇಂದ ಒಳಗಡೆ ಇರೋದು. ಎಷ್ಟು ಕ್ಯೂಟಾಗಿ ಕಾಣ್ತಿದ್ಯೋ ಗೊತ್ತಾ ನೀನು. ಕರ್ಕೊಂಡು ಹೋಗ್ತೀನಿ. ನನ್ಗೆ ಇವಾಗ 2 ಫೋಟೋ ಕೊಟ್ರೆ ನೀನು ಮಾಲ್ಗೆ ಕರ್ಕೊಂಡು ಹೋಗ್ತೀನಿ. ಓಕೆ ಪ್ರಾಮಿಸ್ ಕರ್ಕೊಂಡು ಹೋಗ್ತೀನಿ ಬಂಗಾರಿ. ಬಾ. ಗೊಂಬೆ ಮಗ ಸುಳ್ಳು ಹೇಳಲ್ಲ, ನಾನು ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಬಾ ಪ್ರಾಮಿಸ್. ವಿಡಿಯೋ ಮಾಡ್ತಿದ್ದೀನಿ ಪ್ರೂಫ್ಗೆ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಬಾ. ಅಮ್ಮ ಯಾರ್ದು ವಿಡಿಯೋ ಮಾಡ್ತೀನೋ ಇಲ್ಲೋ, ನಮ್ಮ ಅತ್ತೆದು ವಿಡಿಯೋ ಮಾಡಬೇಕು. ಪ್ರತಿ ಸತಿ ವಿಡಿಯೋ ಮಾಡಿದಾಗ್ಲೂ ನನ್ನ ವಿಡಿಯೋ ಎಲ್ಲ ಹೋಗ್ಬಿಟ್ಟಿದೆ ಅಂತ. ಎಲ್ಲೋಗುತ್ತಮ್ಮ? ನಾನು ಪೋಸ್ಟ್ ಮಾಡಿದ್ರೆ ಹೋಗುತ್ತೆ ತಾನೆ. ಯಾಕೆ ಕ್ಯಾಮ್ರಾ ನೋಡಿದ್ರೆ ಓಡೋಗೋದು? ಇಲ್ಲೋಡು, 1 ನಿಮಿಷ ನೋಡಿ. ನಮ್ಮ ಅತ್ತೆಗೆ ಸಿಕ್ಕಾಪಟ್ಟೆ ಕ್ಯಾಮ್ರಾ ಅಂದರೆ ಎಷ್ಟು ಪ್ರೀತಿ ಅಂದರೆ ಕ್ಯಾಮ್ರಾ ನೋಡಿದ್ರೆ ಓಡೋಗ್ತಾರೆ ಗೈಸ್. ಬಾಯ್ಲಿ ಓಡ್ ಬಾಯ್ಲಿ.
ಹಿಂಗೆ ಹಾಕ್ತೀನಿ ದೇವ್ರಾಣೆಗೂ. ಏನೇನು ಹಾಕಿದ್ದೀರಾ ಅಕ್ಕ? ಇನ್ನೇನೇನು ಹಾಕಿದ್ದೀರಾ? ಅಷ್ಟೇನಾ? ನಲ್ಲಿಕಾಯಿ ನೆಲ್ಲಿಕಾಯಿ ಗೋತ್ರ ನಮ್ಮ ನಿಮ್ದು. ನಮ್ಮ ನೆಲ್ಲಿಕಾಯಿ ಗೋತ್ರ ತಿನ್ಕೊಂಬರ್ಲ ಒಂದು ನೆಲ್ಲಿಕಾಯಿ ಗೋತ್ರ ಆದ್ರೆ ನಮ್ ಮಾವಿನಕಾಯಿ. ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಅವ್ರ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಒಂದು 2-3 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ಸೊ ನಮ್ಮ ಅತ್ತೆ ಮನೆಗೆ ಬಂದು ಇಲ್ಲಿಂದ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಗೃಹ ಪ್ರವೇಶ ವ್ಲಾಗ್ ಆ್ಯಕ್ಚುಲಿ ನಾನು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ದೆ, ಅಂದರೆ ಈ ಥರ ಮಾಡಬೇಕು ಅಂತೇನೇನೋ. ಬಟ್ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಿಲ್ಲ. ಬಿಕಾಸ್ ಎಲ್ಲ ಟೈಮ್ ಏನಾಗುತ್ತೆ ಅಂದರೆ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿ ನಾವು ಈ ಥರ ಮಾಡಬೇಕು ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ. ಬಿಕಾಸ್ ನನಗೆ ಈ ಸಾರಿ ಹಾಕ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಇನ್ನೊಂದು ಮೈಸೂರು ಸಿಲ್ಕ್ ತೊಗೊಂಡಿದ್ದೆ. ಸೊ ಇದು ನೆಕ್ಸ್ಟ್ ಟೈಮ್ ಅಂತ ಇಟ್ಕೊಂಡು ಇನ್ನೊಂದು ಹಾಕ್ಕೊಳ್ಳೋಣ ಅಂತ ಸ್ಟಿಚಿಂಗ್ ಕೊಟ್ಟಿದ್ವಿ. ಇವತ್ತು 12 ಗಂಟೆಗೆ ನನಗೆ ಬ್ಲೌಸ್ ಸಿಕ್ಕಿದೆ. ಲಿಟ್ರಲಿ ನಮ್ಮ ಮನೇಲಿ ಎಲ್ಲ ಬೈತಾ ಇದ್ದಾರೆ, ಮನೆ ಫಂಕ್ಷನ್ಗೆ ಇಷ್ಟು ಲೇಟಾಗಿ ಹೋದರೆ ಹೇಗೆ ಅಂತ. ಆ್ಯಂಡ್ ನಮ್ಮ ಅಣ್ಣ ಪಾಪ ನಿಜವಾಗ್ಲೂ ತುಂಬ ಬೇಜಾರು ಮಾಡಿಕೊಂಡ್ರು, ಇಷ್ಟೊತ್ತಿಗೆ ಬಂದಿದ್ದೀರಾ ಅಂತ. ಬಿಕಾಸ್ ನಾನು ಈವೆಂಟ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ 2:30 ಆಗಿತ್ತು. ನಮ್ಮ ಮನೆಯವರು ಎಲ್ಲರೂ ಬಂದು ಆಲ್ರೆಡಿ ಊಟನೂ ಮಾಡಿ ಹೊರಟೋಗಿದ್ರು. ಯಾರೂ ಇರಲಿಲ್ಲ. ಆಲ್ಮೋಸ್ಟ್ ಒಂದು 70% ನಮ್ಮ ರಿಲೇಟಿವ್ಸ್ ಯಾರೂ ಇರಲಿಲ್ಲ. ಸೊ ನನಗಂತೂ ತುಂಬ ಬೇಜಾರಾಯಿತು. ಬಿಕಾಸ್ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆಗೋದೆ ಲೈಕ್ ಈ ಥರದ್ದು ಒಂದು ಇವೆಂಟ್ಸ್ ಇದ್ದಾಗ. ಇವತ್ತು ನಮ್ಮ ಅತ್ತೆ ಒಬ್ಬರನ್ನ ಬಿಟ್ಟು ನನಗೆ ಯಾರೂ ನೋಡಲಿಲ್ಲ ಆಲ್ಮೋಸ್ಟ್. ಬಿಕಾಸ್ ನಾನು ಹೋಗಿದ್ದು ಲೇಟು, ಎಲ್ಲ ಹೊರಟೋಗಿದ್ರು. ಆ ಮೂಮೆಂಟಲ್ಲಿ ಹೋದೆ. ಬಟ್ ಇಟ್ಸ್ ಓಕೆ. ನಾವು ಏನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ ಗೊತ್ತಾ, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂದ್ಕೊಡ್ತೀವಿ, ಅಂದರೆ ಅದೇನೂ ಆಗಲ್ಲ. ಜಸ್ಟ್ ಹೋದೆ, ಫೋಟೋ ತೆಗೆಸ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ 1-2 ಫೋಟೋಸ್ ತೊಗೊಂಡು ರೀಲ್ಸ್ ಮಾಡಿಕೊಂಡು ಊಟ ಮಾಡಿ ಬಂದ್ವಿ ಅಷ್ಟೇ. ಅದಕ್ಕೇ 6 ಇವಾಗ ಎಷ್ಟು ಟೈಮ್ ನಾವು 6 ಆಗಿದೆ, 6:11. ಅಂದರೆ ನಾನು ಅಲ್ಲಿ ಫಂಕ್ಷನ್ಗೆ ಹೋಗಿದ್ದು, ಮನೆಗೆ ಹೋಗಿದ್ದು 2 ಗಂಟೆಗೆ. ಅಲ್ಲಿ ಒಂದು 2-3 ಅವರ್ಸ್ ಇದ್ದೆ. ಇವಾಗ ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಸೊ ಆದಷ್ಟು ಫ್ಯೂ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಅಂದರೆ ಮನೆ ಹೇಗಿದೆ ಆ್ಯಂಡ್ ಏನೋ ಯಾರ್ಯಾರು ಬಂದಿದ್ರು, ಏನು ಮಾಡಿದ್ರು, ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ ಆ್ಯಂಡ್ ಆದಷ್ಟು ಕವರ್ ಮಾಡಿದ್ದೀನಿ. ಸೊ ನನ್ನ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ಗೆ ಈ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಐ ಹ್ಯಾವ್ ಟ್ರೈಡ್. ಕಮ್ ಲವ್. ಸೊ ನಾನಿವಾಗ ನನ್ನ ಮುದ್ದು ತಂಗಿ, ನನ್ನ ತಂಗಿ ಮನೇಲಿ ಇದ್ದೀನಿ. ಸೊ ಇವಳನ್ನ ನೀವು ನೋಡಿರ್ತೀರಾ ಅನಿಸುತ್ತೆ, ಲಾವಣ್ಯ ಅಂತ. ಸೊ ನಮ್ಮ ಅತ್ತೆ ಮಗಳು, ಅಂದರೆ ನಮ್ಮಮ್ಮ ಇದ್ದಾರಲ್ಲ, ಅವರ ತಮ್ಮನ ಮಗಳು. ನನಗೆ ಚಿಕ್ಕ ಮಗಳು ಥರ, ದೊಡ್ಡ ಮಗಳು, ಗೊಂಬೆ ಚಿಕ್ಕ ಮಗಳು. ಶೀಸ್ ಟು ಕಾಲ್ ಮಿ ಮಮ್ಮಿ ಅಂತ. ಎಷ್ಟೊಂದು ಜನ ಇವ್ರು ನಿಮ್ಮ ಮಗಳ ಅಂತ. ಎಷ್ಟು ವರ್ಷ ನಿಮಗೆ? 14 ಇಯರ್ಸ್ ಮಗಳು ಇರ್ತಾರೆ, ಗೆಸ್ ಮಾಡಿ. ಐ ಆಮ್ 27. ತುಂಬ ಜನ ಲಾವಣ್ಯ ಮಮ್ಮಿ ಅಂತಾರಲ್ಲ, ನಿಮ್ಮ ಮಗಳ ಅಂತಾನು. ಶಿ ಇಸ್ ಮೈ ಸಿಸ್ಟರ್. ಏನಾದರೂ ಹೇಳಿ ಬ್ಲಾಗ್ಗೆ ಹಾಯ್. ಮೂತಿ ಒಂಚೂರು ತೋರಿಸು. ನಮ್ಮ ಅತ್ತೆಗೆ ಎಷ್ಟು ನಾಚಿಕೆ ಅಂದರೆ ಯಪ್ಪ. ಇದೇ ಹಾಕ್ತೀನಿ ನಾನು, ಏನು ಕಟ್ ಮಾಡಲ್ಲ. ಇಲ್ಲಿ ನೋಡು, ಒಂದು ನಿಮಿಷ ಮ್ಯಾಮ್, ದಯವಿಟ್ಟು ನೀನು ಅಲ್ಲೊಂಚೂರು ಹಾಕಿ. ಬಾಯ್ ಟಾಟಾ. ನೀನ್ ಯಾಕೆ ಕ್ಯಾಮ್ರಾ ನೋಡಿದ್ರೆ ಹಂಗೆ ಓಡೋಗೋದು? ಏನಕ್ಕೆ ಹಿಂಗೆ ಓಡೋಗೋದು?